ಕ್ಷಣ ತಮ್ಗೆ ಏನು ಅನಿಸ್ತಾ ಇದೆ? ಭಾಳ ಸಂತೋಷ ಅನಿಸ್ತಾ ಇದೆ. ಇವಾಗ ನಮ್ಮ ತಂದೆಯವರಾಗಿರುವಂಥ ದಿವಂಗತ ಧರಮ್ ಸಿಂಗ್ ಸಾಹೇಬರಿಗೆ ನಾನು ನೆನೆಸ್ತಾ ಇದ್ದೇನೆ. ಅವರ ಒಂದು ಆಶೀರ್ವಾದದಿಂದ, ನಮ್ಮ ತಾಯಿಯವರ ಒಂದು ಆಶೀರ್ವಾದದಿಂದ ಇವತ್ತು ದಿವಸ ಈ ಒಂದು ಅವಕಾಶವೂ ಕೂಡ ನಮಗೆ ಸಿಕ್ಕಿದೆ. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ನಾಯಕರು, ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ನಾಯಕರು ಎಲ್ಲರ ಒಂದು ಪ್ರೀತಿ, ವಿಶ್ವಾಸ, ಒಂದು ನಂಬಿಕೆ, ಒಂದು ಆಶೀರ್ವಾದದಿಂದ ಅವಕಾಶ ಸಿಕ್ಕಿದೆ. ಭಾಳ ಸಂತೋಷ ಅನಿಸ್ತಾ ಇದೆ. ಕಳೆದ ಬಾರಿಗೆ ಕೂಡ ತಾವು ಮಂತ್ರಿ ಆಗಬೇಕಾಗಿತ್ತು. ಈ ಬಾರಿ ಯಾವ ಒಂದು ಮಾನದಂಡದ ಆಧಾರದ ಮೇಲೆ ತಮ್ಮ ಪರಿಗಣಿಸಿದ್ದಾರೆ ಅಂತ ನಿಮ್ಗನ್ಸುತ್ತೆ ಸರ್? ಹಿಂದೆ 2023 ಆಗಬೇಕಾಗಿತ್ತು, ವಿವಿಧ ಕಾರಣಗಳಿಂದ ಆಗಿಲ್ಲ. ಈ ಬಾರಿ ಒಂದು ಪರಿಗಣಿಸಿದ್ದಾರೆ. ಇವಾಗ ಏನು ಒಳ್ಳೇದಾಗಿದೆ ಅದ್ರ ಬಗ್ಗೆ ಮಾತಾಡೋಣ. ಒಳ್ಳೇದಾಗಿದೆ, ಪಾಸಿಟಿವ್ ಆಗಿ ಇರೋಣ. ಓಕೆ ಸರ್, ಈ ಯಾವುದಾದ್ರೂ ಖಾತೆ ನಿರೀಕ್ಷೆ ಮಾಡಿದಿರಿ ಸರ್? ಈ ಥರದ್ದೇ ಒಂದು ಖಾತೆ ಕೊಟ್ಟರೆ ನಾನು ಈ ಥರ ಮಾಡಬೇಕು ಒಂದು ಥೀಮ್ ಒಂದು ಅಂದ್ಕೊಂಡಿರ್ತೀರಾ ಸರ್? ನಮ್ಮ ಮಂತ್ರಿ ಕೊಟ್ಟರೆ ಇಂಥದ್ದೊಂದು ಕೆಲಸ ಮಾಡಬೇಕು ಅಂತ ಅನಿಸಿರುತ್ತೆ. ನಮ್ಗೆ ಯಾವ ರೀತಿ ಒಲವಿದೆ? ನಾನು ಒಬ್ಬ ಡಾಕ್ಟರ್ ಇದ್ದೀನಿ, ಎಜುಕೇಟೆಡ್ ಇದ್ದೀನಿ. ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಅವಕಾಶ ಮಾಡಿಕೊಡ್ತಾರೆ, ಅದು ಕೆಲಸ ಮಾಡೋಣ. ಸೊ ಇದಿಷ್ಟು ಡಾಕ್ಟರ್ ಅಜಯ್ ಸಿಂಗ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಹರಿ ಜೊತೆ PNS ವಿಸ್ತಾರ ನ್ಯೂಸ್, ಬೆಂಗಳೂರು.